ಚಾರಿಟೇಬಲ್ ಟ್ರಸ್ಟ್ ಕಾರುಣ್ಯ ಯೋಜನೆಯಡಿ ಕಳೆದ 8 ವರ್ಷಗಳಿಂದ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವು ಒಂದು ರಾತ್ರಿಯ ಉಪಹಾರವನ್ನು ರೋಗಿಗಳ ಸವರ್ತಿಗಳಿಗೆ ನೀಡ್ತಾ ಇದ್ದೇವೆ. ಅದರ ಒಂದು ವಿಸ್ತರಣೆಯ ಭಾಗವಾಗಿ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಮಂಗಳೂರು ಇಲ್ಲಿ ಕೂಡ ನಾವು ಇವತ್ತಿನಿಂದ ಕರ್ನಾಟಕ ರಾಜ್ಯೋತ್ಸವ ದಿವಸ 2025 ನವೆಂಬರ್ 1ರಿಂದ ಇಲ್ಲಿ ಕೂಡ ಪ್ರಾರಂಭಿಸ್ತಾ ಇದ್ದೇವೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ 500 ಮಂದಿಗೆ ಫುಡ್ ಕೊಡ್ತಾ ಇದ್ದೇವೆ. ಇಲ್ಲಿ ಪ್ರತಿನಿತ್ಯ ಇವತ್ತಿನಿಂದ 200 ಮಂದಿಗೆ ನಾವು ಫುಡ್ಡನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಬೇಕಾದ್ರೆ ಯೋಜನೆಯ ಪ್ರಾರಂಭಕ್ಕೆ ಮೊದಲು ಎಲ್ಲ ಆಸ್ಪತ್ರೆಗಳಲ್ಲಿ ನಾವು ಸುತ್ತಾಡ್ತಾ ಇದ್ದೆವು. ನಮ್ಮ ಎಂ ಫ್ರೆಂಡ್ಸ್ನ ಸದಸ್ಯರು ರೋಗಿಗಳನ್ನು ವಿಚಾರಿಸ್ತಾ ಇರುವಾಗ ವೆನ್ಲಾಕ್ ಆಸ್ಪತ್ರೆಗೆ ಕೂಡ ನಾವು ಹೋಗಿದ್ದೆವು. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ರೋಗಿಗಳಿಗೆ ಅಲ್ಲಿ ಸರ್ಕಾರ ಫುಡ್ ನೀಡ್ತದೆ. ಆದರೆ ರೋಗಿಗಳ ಸಹವರ್ತಿಗಳಿಗೆ ಅವರು ಹಸಿದ ಹೊಟ್ಟೆಯಲ್ಲಿರುವುದನ್ನು ನೋಡಿದ್ದೇವೆ. ಅಥವಾ ರೋಗಿಗಳಿಗೆ ಕೊಟ್ಟಂಥ ಫುಡ್ಡನ್ನು ಅವರು ಶೇರ್ ಮಾಡಿ ತಿನ್ನುವಂತಹ ವ್ಯವಸ್ಥೆಯನ್ನು ಕೂಡ ನೋಡಿದ್ದೇವೆ. ಕೆಲವರು ರೈಲ್ವೆ ಸ್ಟೇಷನ್ ಅಥವಾ ಹಂಪನಕಟ್ಟೆ ಪೇಟೆ ಭಾಗದಲ್ಲಿ ಬೇಡಿ ತಿನ್ನುವಂಥ ವ್ಯವಸ್ಥೆಯನ್ನು ಕೂಡ ನೋಡಿದ್ದೇವೆ. ಇದನ್ನೆಲ್ಲ ನೋಡಿಕೊಂಡು ನಮಗೆ ಮನಸ್ಸಿಗೆ ಒಂದು ಥರ ಇಲ್ಲಿ ಕೂಡ ನಾವು ಏನಾದರೂ ಮಾಡಬೇಕು ಅಂತ ಹೇಳಿ ಪ್ರಾರಂಭಿಕ ದಿನಗಳಲ್ಲಿ 3 ತಿಂಗಳಿಗೆ ಪ್ರಾರಂಭಿಸಿದಂತಹ ಯೋಜನೆ ನಿರಂತರವಾಗಿ 8 ವರ್ಷದಿಂದ ಇಷ್ಟರವರೆಗೆ ಒಂದೇ ಒಂದು ದಿನ ಕೂಡ ನಿಲ್ಲಿಸಿಲ್ಲ. ನಮಗೆ ತುಂಬ ಜನ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಸದಸ್ಯರು ಅಲ್ಲದೆ ದಾನಿಗಳು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಆದ್ದರಿಂದಾಗಿ ಆ ಪ್ರೋತ್ಸಾಹದಿಂದಾಗಿ ನಾವು ಇವತ್ತು ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಕೂಡ ಈ ಒಂದು ಯೋಜನೆಯನ್ನು ಮುಂದುವರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಇವತ್ತು ಆರೋಗ್ಯ ಸಚಿವರು ಭಾಳಷ್ಟು ಇದನ್ನು ನೋಡಿಕೊಂಡು ಭಾಳಷ್ಟು ಹೆಮ್ಮೆಯ ವಿಚಾರಗಳನ್ನು ಕೂಡ ಹೇಳಿದರು. ನಮಗೆ ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಫುಡ್ ಕಾರುಣ್ಯ ಯೋಜನೆ ಅಲ್ಲದೆ ಕ್ಲಾಸ್ ಆನ್ ವೀಲ್ಸ್ ಅಂತ ಹೇಳುವಂಥ ಯೋಜನೆ, ಕಂಪ್ಯೂಟರ್ ಬಸ್ಸಲ್ಲಿ ಕಂಪ್ಯೂಟರ್ ಕಲಿಸುವಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಲಿಸುವಂಥ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ಬೇರೆ ಬೇರೆ ಯೋಜನೆಗಳು ನಮ್ಮ ಮುಂದಿವೆ. ಈ ಸಂದರ್ಭದಲ್ಲಿ ಯಾರೆಲ್ಲ ಸಹಕರಿಸ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಸೃಷ್ಟಿಕರ್ತನ ಅನುಗ್ರಹ ಇರಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ. ಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನಾವು ಇದೇ ಹೇಳಿ ಈ ಕಾರ್ಯಕ್ರಮ ಶುರು ಬರ್ತದೆ. ಮತ್ತು ನಾನು ಯಾವಾಗ ಬರ್ತಾ ಇರ್ತೇನೆ, ಹಾಗಾಗಿ ಮುಂದೆ ಇರ್ತೇನೆ ಹೇಳುವ ಮಾತನ್ನು ಹೇಳಿ ಕಾರುಣ್ಯ ಯೋಜನೆ ವಿಸ್ತರಣೆ ಮಾಡಲಿಕ್ಕೆ ಮತ್ತೊಮ್ಮೆ ಶುಭಾಶಯ. 26 ವರ್ಷಗಳಿಂದ ನನ್ನ ಹಳೆಯ ಹೋದ ಸ್ನೇಹಿತರು ಹಾಗೂ ನನ್ನ ಹಿತೈಷಿಗಳು ನನಗೆ ಈ ಒಂದು ಫ್ರೆಂಡ್ಸ್ನ ಬಗ್ಗೆ ಕಳೆದ ಒಂದು 2 ವರ್ಷದ ಹಿಂದೆ ಒಬ್ಬ ಟ್ರಸ್ಟ್ ಕ್ಲಬ್ಬಿನ ವರದಿಗಾರರು ನನಗೆ ಹೇಳಿದ್ರು. ನಾನು ಹೇಳಿದ್ದೀನಿ ಖಂಡಿತವಾಗಿ ಇರ್ತೇನೆ ಅಂತ ಹೇಳಿ. ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಾ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಅವರಿಗೆ ಒಳ್ಳೆಯ ಒಳ್ಳೆಯದಾಗಿದ್ದಾರೆ. ಎಲ್ಲರಿಗೆ ಈ ನನ್ನ ತಂದೆಗೆ ಹಾಗೆ ಅವರ ಪರವಾಗಿ ನಾನು ಇಲ್ಲಿ ಬಂದಿದ್ದೇನೆ. ನನಗೆ ತುಂಬ ಖುಷಿ. ಯಾಕೆಂದರೆ ನನ್ನ ತಂದೆಗೆ ಒಂದು ಆಸೆ, ಮಂಗಳೂರು ಬೆಳಿಬೇಕು, ಎಷ್ಟು ಸರ್ವಿಸ್ ಆಗ್ತದೆ ಅಷ್ಟು ನಾವು ಕೊಡ್ಬೇಕಂತ ಒಂದು ಆಸೆ. ಅದಕ್ಕೆ ನಮಗೆ ಈ ಸೀಸನ್ ರೆಕಗ್ನೈಸ್ ಮಾಡಿದ್ರೆ ನಮಗೆ ತುಂಬ ಖುಷಿ. ಹಾಗೆ ಇಲ್ಲಿ ಸೇರಿದ್ರೆ ಎಲ್ಲರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಜನರಿಗೆ ಮಾಡ್ತಾ ಇರುವಂತಹ ಒಂದು ನಿಸ್ವಾರ್ಥ ಸೇವೆ ಅಂತ ಹೇಳ್ಬೋದು. ಆ ಸೇವೆಯನ್ನು ನಾವು ಬೇರೆ ಬೇರೆ ಫೀಲ್ಡ್ನಲ್ಲಿ ಮಾಡ್ತಾ ಇದ್ದೇವೆ. ಇನಿಷಿಯಲಿ ಇದರದ್ದು ನಾವು ಹಾಸ್ಪಿಟಲ್ನಲ್ಲಿ ಭಾಳಷ್ಟು ಬಂದು ಅಡ್ಮಿಟ್ ಆದ ನಂತರ ಅವರಿಗೆ ಡಿಸ್ಚಾರ್ಜ್ ಆಗುವಂಥ ಸಮಯದಲ್ಲಿ ಹಣದ ಕೊರತೆ ಇತ್ತು. ಅಥವಾ ಅವರಿಗೆ ಕೆಲವು ಟೈಮಲ್ಲಿ ಆ್ಯಂಬುಲೆನ್ಸಿಗೆ ಕೊಡುವಂಥ ಹಣ ಸಹ ಇಲ್ಲ. ಇಂತಹ ಪಾರ್ಟಿ ನಮ್ಮನ್ನು ಅಪ್ರೋಚ್ ಮಾಡಿದಾಗ ಅವರಿಗೆ ನಮ್ಮದೇ ಮೆಂಬರ್ಸ್ಗಳು ಸೇರಿಕೊಂಡು ನಾವು ನಮ್ಮೊಂದು ಎಂ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಅಂತ ಇದೆ. ಆ ಗ್ರೂಪ್ನಲ್ಲಿ ನಮ್ಮ ಮೆಂಬರ್ಸ್ಗಳೇ ನಾವು ಸೇರಿಕೊಂಡು ಕಾಂಟ್ರಿಬ್ಯೂಷನನ್ನು ಹಾಕಿ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದೆವು. ಅದರ ನಂತರ ಅದೊಂದು ಕನ್ಸಿಸ್ಟೆಂಟಾಗಿ ಯಾವುದಾದ್ರೂ ಒಂದು ಪ್ರೋಗ್ರಾಮನ್ನು ಇಟ್ಕೊಳ್ಬೇಕು ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಬಂದಾಗ ನೆಕ್ಸ್ಟ್ ನಾವು ತಗೊಂಡಂತಹ ಪ್ರಾಜೆಕ್ಟೇ ಕಾರುಣ್ಯ ಪ್ರಾಜೆಕ್ಟ್. ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಕಳೆದ 8 ವರ್ಷದಿಂದ ನಿರಂತರವಾಗಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಸುಸೂತ್ರವಾಗಿ
ನಮ್ಮ ಕಾರುಣ್ಯ ಪ್ರೋಗ್ರಾಮ್ ಆಗ್ತಾಯಿದೆ. ಇವತ್ತು ದೇವರ ಅನುಗ್ರಹದಿಂದ ಆ ಒಂದು ಏನು ಆ ಟೈಮ್ ಒದಗಿ ಬಂದಿದೆ. ಇವತ್ತು ಆ ಕಾರ್ಯಕ್ರಮ ಕೂಡ ನಮ್ಮಲ್ಲಿ ನಡೆದು ಈಗಾಗಲೇ ಕಾರುಣ್ಯ ಲೇಡಿ ಗೋಷನ್ ಕಾರುಣ್ಯ ಯೋಜನೆ ಉದ್ಘಾಟನೆಗೊಂಡಿದೆ. ಇನ್ನು ಇಲ್ಲಿ ಕೂಡ ಅದೇ ರೀತಿಯಲ್ಲಿ ನಾವೆಲ್ಲ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯಲ್ಲಿ ಫುಡ್ಡು ಡಿಸ್ಟ್ರಿಬ್ಯೂಷನ್ ಮಾಡ್ತೇವೋ ಅದೇ ಸಿಸ್ಟಮ್ನಲ್ಲಿ ಇಲ್ಲಿ ಕೂಡ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ನಾನು ಡಾಕ್ಟರ್ ದುರ್ಗಾ ಪ್ರಸಾದ್ ಎಮ್ ಆರ್, ಗೌರ್ಮೆಂಟ್ ಲೇಡಿ ಗೋಷನ್ ಹಾಸ್ಪಿಟಲ್ ಮಂಗಳೂರು, ಇದರ ವೈದ್ಯಕೀಯ ಅಧೀಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೇನೆ. ಇವತ್ತಿನ ದಿನ ನಮಗೆ ಒಂದು ಒಳ್ಳೆಯ ಶುಭ ದಿನ. ಕಾರಣ ಏನಂತ ಹೇಳಿದರೆ, ಎಮ್ ಫ್ರೆಂಡ್ಸ್ ವತಿಯಿಂದ ಕಾರುಣ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ದಾಖಲಾತಿ ಹೊಂದಿರುವಂತಹ ಪ್ರತಿಯೊಬ್ಬ ಮಹಿಳೆಯ ಸಹಾಯಕರುಗಳಿಗೆ, ಒಡನಾಡಿಗಳಿಗೆ ಅಂತ ನಾವೇನು ಹೇಳ್ತೇವೆ, ಅವರಿಗೆ ಸಾಯಂಕಾಲದ ಹೊತ್ತಿನಲ್ಲಿ ಊಟ ತಿಂಡಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ಆರಂಭ ಮಾಡಿದ್ದೇವೆ. ಇವತ್ತಿನಿಂದ ಪ್ರಾರಂಭವಾದಂಥ ಇಂಥ ಕಾರ್ಯಕ್ರಮ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಸುಮಾರು 200ರಿಂದ 250-300 ಜನ ಒಡನಾಡಿಗಳಿಗೆ ಸಿಗಲಿಕ್ಕಿದೆ. ಭಾಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ, ಹೊಟ್ಟೆಯ ಹಸಿವನ್ನು ತಣಿಸುವಂತಹ ಒಂದು ಯೋಚನೆ ಮತ್ತು ಯೋಜನೆಗಳು ಭಾಳಷ್ಟು ರೀತಿಯ ವ್ಯವಸ್ಥೆಗಳನ್ನು ನಮಗೆ ತಂದೊಡ್ಡುತ್ತೆ. ಭಾಳ ಅಪರೂಪವಾದಂಥ ಇಂಥ ಕಾರ್ಯಕ್ರಮವನ್ನು ಜನಪರವಾದಂತಹ, ಜನಸ್ನೇಹಿಯಾದಂತಹ, ಮಾನವೀಯ ನೆಲೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಎಮ್ ಫ್ರೆಂಡ್ಸ್ ಇದರ ಸಮಸ್ತ ಕಾರ್ಯಕರ್ತರುಗಳಿಗೆ ಈ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದರ ಚೇರ್ಮನ್ ಅವರು ಇರಬೇಕಾಗಿತ್ತು, ಆದರೆ ಅವರಿಗೆ ಅವ್ರು ಏನೇನು ಬಹಳಷ್ಟು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ಇವತ್ತು ನಮ್ಮ ಸರ್ಕಾರ ಗುರುತಿಸಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡ್ತಾರೆ. ಇದು ಒಂದು ರೀತಿ ಅತ್ಯಂತ ಹೆಮ್ಮೆಯ ವಿಚಾರ. ಯಾಕೆಂದ್ರೆ ಅವರು ಈ ಒಂದು ಎಮ್ ಫ್ರೆಂಡ್ಸಿನ ಈ ಟ್ರಸ್ಟ್ನ ಅಧ್ಯಕ್ಷರಾಗಿ ಮತ್ತು ಹಲವಾರು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರು ಸಮಾಜಕ್ಕೆ ಸೇವೆ ನೀಡಿರೋದ್ರಿಂದ ಅದು ಗುರುತಿಸಿ ಇವತ್ತು ಸರ್ಕಾರ ಅವರಿಗೆ ಈ ಒಂದು ದೊಡ್ಡ ಅತ್ಯಂತ ನಮ್ಮ ಹೆಮ್ಮೆಯ ಒಂದು ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಳ್ಳೋದು ಬಹಳ ಸುಲಭನಲ್ಲ. ಬಹಳ ಅದಕ್ಕೆ ನೋಡಿ ವಿಚಾರಣೆ ಮಾಡಿ ಅದು ಕೊಡುವಂಥದ್ದು ಅಂಥದ್ದನ್ನ ಸಿಕ್ಕಿರುವಂಥದ್ದು ಬಹುಶಃ ಈ ಎಮ್ ಫ್ರೆಂಡ್ಸ್ಗೆ ಅದು ಹೆಮ್ಮೆಯ ದಿನ, ನಮ್ಗೆಲ್ಲರೂ ಕೂಡ ಹೆಮ್ಮೆ. ಇವತ್ತು ಈಗಾಗಲೇ ನಾವು ನೋಡಿದ್ದೇವೆ, ಈಗ ತಾನೇ ನಾವು ಆಸ್ಪತ್ರೆಗೆ ಬರುವಂತ ಏನು ಒಳರೋಗಿಗಳು ಇರ್ತಾರೆ, ಅವ್ರ ಜೊತೆಯಲ್ಲಿ ಅಟೆಂಡರ್ಸ್ ಮತ್ತು ಅವರ ಮನೆಯ ಕುಟುಂಬದವರು ಯಾರಾದರೂ ಒಬ್ಬರು ಜೊತೆಯಲ್ಲಿ ಇರ್ತಾರೆ. ನಾವು ಆಸ್ಪತ್ರೆಯಿಂದ ರೋಗಿಗಳಿಗೆ ಸರ್ಕಾರದಿಂದ ಅವರಿಗೆ ಆಹಾರವನ್ನ, ಊಟದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಆದರೆ ಅವ್ರ ಜೊತೆಲಿ ಬರ್ತಕ್ಕಂಥದಕ್ಕೆ ನಮ್ಮಲ್ಲಿ ವ್ಯವಸ್ಥೆಗಳಿಲ್ಲ. ಅದನ್ನ ಬಹುಶಃ ನನ್ನ ಅಗತ್ಯತೆ ಇರ್ತದೆ ಪಾಪ, ಯಾಕಂದ್ರೆ ಜೊತೆಯಲ್ಲಿ ಬಂದಿರ್ತಾರೆ ಬಹಳ ದೂರದಿಂದ, ಮತ್ತು ಅವರಿಗೆ ಇಲ್ಲೇ ಆಸ್ಪತ್ರೆಯಲ್ಲೇ ಇದ್ದು ಹೊರಗಡೆ ಹೋಗಿ ತಿನ್ನುವಂತ ಪರಿಸ್ಥಿತಿ ಮತ್ತು ಅದು ಖರ್ಚು ವೆಚ್ಚ ಅದು ಕೂಡ ಎಲ್ಲ ಆಗೋದ್ರಿಂದ ಅವ್ರಿಗೆ ಅನೇಕ ಜನರಿಗೆ ಬಹಳ ಕಷ್ಟ ಆಗುತ್ತೆ. ಆದ್ರೆ ಇವತ್ತು ನೀವು ಮಾಡಿರುವಂತ ಕೆಲಸ ಇದೆ. ಈಗಾಗಲೇ ಬೆಂಗಾವದಲ್ಲಿ ನೀವು ಹೇಳಿದಾಗೆ ದಿನನಿತ್ಯ 500 ಇಂಥ ಒಂದು ಅಟೆಂಡರ್ಸ್ಗೆ ಮತ್ತು ಈ ರೋಗಿಗಳ ಕುಟುಂಬದ ಸದಸ್ಯರುಗಳಿಗೆ ನೀಡ್ತಾ ಇರತಕ್ಕಂಥ ದಿನನಿತ್ಯ ನೀಡ್ತಾ ಇದ್ದೀವಿ. ಮತ್ತು ಕಳೆದ 8 ವರ್ಷಗಳಿಂದ ಸತತವಾಗಿ ಒಂದು ದಿವಸ ಬಿಡುಗಡೆ ಕೊಟ್ಟಿರ್ತಕ್ಕಂಥ ಅದು ಒಂದು ನಿಜವಾಗ್ಲೂ ದೊಡ್ಡ ಸಾಧನೆ. ನಿಮ್ಗೆ ಅಭಿವೃದ್ಧಿಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಹಳ ಪುಣ್ಯದ ಕೆಲಸ. ಇದನ್ನು ಯಾವ ರೀತಿಯಾಗಿ ನಿಮಗೆ ನಾನು ಪ್ರಶಂಸೆ ನೀಡಬೇಕು ನನಗೆ ಗೊತ್ತಾಗುತ್ತೆ. ಅಷ್ಟು ಒಂದು ಪುಣ್ಯ ಕಟ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡಿ, ಅದು ಈಗ ವೆನ್ಲಾಕಲ್ಲಿ ಮಾತ್ರ ಮಾಡ್ತಾ ಇರೋದ್ರಿಂದ ಲೇಡಿ ಗೋಷನ್ಗೆ ಅದೊಂದು ಕೊರತೆ ಆಗಿತ್ತು. ಈಗ ಅದನ್ನು ಕೂಡ ತಾವು ನೀಗಿಸಿ ಇವತ್ತು ಇಲ್ಲಿ ದಿನನಿತ್ಯ ಸುಮಾರು 200 ದಿನನಿತ್ಯ ಇಲ್ಲಿ 200 ಒಂದು ಜನರಿಗೆ ಈ ಒಂದು ಆಹಾರದ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಬಹಳ ಒಳ್ಳೆಯ ಕೆಲಸ ಆಗಿದೆ. ನೀವು ಇದನ್ನು ವಿಸ್ತರಿಸಿದ್ದೀರಾ, ಖಂಡಿತವಾಗಿ ಇದಕ್ಕಿಂತ ಅದಕ್ಕೋಸ್ಕರನೇ ನಾವೆಲ್ಲ ಬಂದಿದ್ದೇವೆ. ಇದು ಸಣ್ಣ ಸಮಾರಂಭ ತಿಳ್ಕೋಬಾರ್ದು, ಇದು ಬಹಳ ದೊಡ್ಡ ಕಾರ್ಯಕ್ರಮ ಇದು. ಯಾಕಂದ್ರೆ ಇದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ, ದಿನನಿತ್ಯ ನೀವು ಸೇವೆ ನೀಡುವಂಥದ್ದು. ನಾವು ಒಂದು ರೀತಿಯಲ್ಲಿ ಬಹುಶಃ ಸರ್ಕಾರನೇ ಮಾಡಿದ್ರೆ ಇದು ಒಳ್ಳೇದೇ. ಆದ್ರೆ ಸರ್ಕಾರಕ್ಕೆ ಮಾಡಿದ್ರೆ 1 ಆಸ್ಪತ್ರೆ 2 ಆಸ್ಪತ್ರೆ ಮಾಡಕ್ಕಾಗಲ್ಲ. ಮಾಡಿದ್ರೆ ನಾವು ಎಲ್ಲಾ ಕಡೆ ಮಾಡಬೇಕು. ಸೊ ಅದಕ್ಕೆಲ್ಲ ರೀತಿ ಇದ್ದೇ ಇರ್ತದೆ. ಆದ್ರೆ ನೀವು ಇದು ಮಾಡಿದಾಗ ನಾವು ನಮ್ಮ ಕೊಡುಗೆ ನೇರವಾಗಿ ಇಲ್ಲದೇ ಇದ್ರೂ ಕೂಡ ನಿಮ್ಮನ್ನ ಒಂದು ಅಪ್ರಿಶಿಯೇಟ್ ಮಾಡುವಂಥದ್ದು, ನಿಮ್ಮ ಅಭಿವೃದ್ಧಿ ಸಲ್ಲಿಸ್ತಕ್ಕಂಥ ಡ್ಯೂಟಿ ಆದರೂ ನಾವು ಮಾಡ್ಬೋದು. ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ಬಂದಿದ್ದೇವೆ ನಿಮ್ಮ
ಜೊತೆ ನಾವು ಇದ್ದೀವಿ, ನೀವು ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಒಂದು ಅದೇ ನಿಮ್ಗೊಂಥರ ಸಂತೋಷ. ಯಾಕಂದ್ರೆ ಬಂದು ಗುರುಸಿ ನಿಮ್ಮನ್ನ ರೆಕಗ್ನೈಸ್ ಮಾಡಿದಾಗ ಅದೇ ನಿಮ್ಗೊಂದು ರೀತಿ ತೃಪ್ತಿ ಆಗುತ್ತೆ. ಹೌದಪ್ಪ ನಮ್ಮ ಬಂದ್ರು ಇದನ್ನ ಬರದೇ ಹೋಗಿದ್ರೆ ನೀವೇ ಮಾಡ್ಕೊಂಡಿದ್ರೆ ಏನು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ನಾನು ಯಾರು ನೋಡ್ಲಿಲ್ಲ ಅಂತ ನಿಮ್ಗೆ ಬೇಜಾರಾಗ್ತದೆ. ಸೊ ಅದಕ್ಕೆ ನಿಮ್ಗೆ ಬೇಜಾರು ಆಗಬಾರ್ದು ಅಂತ ಹೇಳಿ ಬಂದು ಜೊತೆಗೆ ಇದ್ದೇವೆ. ಅದಕ್ಕೆ ಇದನ್ನು ಚೆನ್ನಾಗಿ ನಡೆಸ್ತಿರೋದು ನನ್ನ ವಿಶ್ವಾಸ ಇದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀರಾ, ಲೇಡಿ ಕೋರ್ಸನ್ನು ಕೂಡ ಆಗುತ್ತೆ. ಖಂಡಿತ ಈ ತರದ ಕೆಲಸ ಕಾರ್ಯಗಳಿದೆ ನಾವು ಮಾಡ್ತಾ ಇರತಕ್ಕಂಥದ್ದು ಅದು ಮುಂದುವರಿಸಿ, ಮತ್ತು ಇನ್ನೇನಾದ್ರೂ ನಮ್ಮ ಕಡೆಯಿಂದ ಸರ್ಕಾರದಿಂದಾಗಲಿ ನಮ್ಮ ಕಡೆಯಿಂದಾಗಲಿ ಏನಾದರೂ ಸಹಕಾರಗಳಿದ್ರೆ ಖಂಡಿತವಾಗಿಯೂ ನಾವು ಅದನ್ನ ಪ್ರಾಮಾಣಿಕವಾಗಿ ಮಾಡುವಂಥದ್ದಕ್ಕೆ ನಮ್ಮ ಪ್ರಯತ್ನ ನಿಮಗೆ ಇರ್ತದೆ ಅಂತ ಕೂಡ